ಚಾನಲ್. ಸೊ ಇವತ್ತಿನ ವಿಡಿಯೋ ನಾವು ನಮ್ಮ ಮನೆಗೆ ಕನ್ಸ್ಟ್ರಕ್ಷನ್ ಕಂಪನಿ ಅಥವಾ ಇಂಜಿನಿಯರ್ನ ಹೇಗೆ ಫೈನಲೈಸ್ ಮಾಡಿದ್ವಿ ಅನ್ನೋದನ್ನ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ಇಟ್. ಕನ್ಸ್ಟ್ರಕ್ಷನ್ ಕಂಪನಿ ಫೈನಲ್ ಮಾಡೋದು ಇಟ್ಸ್ ಅ ವೆರಿ ಕ್ರಿಟಿಕಲ್ ಸ್ಟೇಜ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಒಂದ್ಸಲ ನೀವು ಅಗ್ರಿಮೆಂಟ್ ಫೈನಲ್ ಆದಾಗ ಯು ಕೆನ್ ನಾಟ್ ಚೇಂಜ್. ಅಂಡ್ ಆಲ್ಸೋ ಒನ್ ಕನ್ಸ್ಟ್ರಕ್ಷನ್ ಕಂಪನಿ ಅವ್ರ ಜೊತೆಗೆ ಹೋದಾಗನೇ ದ ಔಟ್ಕಮ್ ವಿಲ್ ಬಿ ಕರೆಕ್ಟ್. ಬಿಕಾಸ್ ಒಬ್ರ ಹತ್ರ ಮಾಡ್ಕೊಂಡು ಮತ್ತೆ ಇನ್ನೊಬ್ರ ಹತ್ರ ಸಾಲ್ವ್ ವಿಲ್ ಬಿ ಲೈಕ್ ಮಿಕ್ಸ್ ಅಂಡ್ ಮ್ಯಾಚ್ ತರ ಆಗ್ಬಿಡತ್ತೆ. ಅಂಡ್ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ತರ ಲಾಟ್ ಆಫ್ ಗುಡ್ ಕನ್ಸ್ಟ್ರಕ್ಷನ್ ಕಂಪನೀಸ್ ತುಂಬಾ ಇದೆ. ಬಟ್ ನಾವ್ ಎಲ್ಲಾದ್ರೂ ಹೋಗಿದೀವಿ ಅಂತ ಏನು ಹೇಳ್ತಾ ಇಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಗುಡ್ ಕನ್ಸ್ಟ್ರಕ್ಷನ್ ಕಂಪನೀಸ್ ನಾವು ವಿಸಿಟ್ ಮಾಡ್ಬಿಟ್ಟು ರಿವ್ಯೂಸ್ ನೋಡಿ ಅಂಡ್ ದೆನ್ ವಿ ಟುಕ್ ಅ ಕೊಟೇಶನ್ಸ್ ಅಂಡ್ ಕೆಲವು ರೀಸನ್ ಇಂದ ವಿ ಸ್ಟೆಪ್ ಬ್ಯಾಕ್. ಬಿಕಾಸ್ ಸೊ ಒಂದ್ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಅವ್ರ ಜೊತೆ ಅಲೈನ್ ಆಯ್ತು. ಸೊ ಆಲ್ ದ ಡಿಸ್ಕಷನ್ಸ್ ವೆಂಟ್ ಆನ್ ಅಂಡ್ ವಿ ಹ್ಯಾಡ್ ಗಿವನ್ ದ ಟೋಕನ್ ಅಡ್ವಾನ್ಸ್ ಆಸ್ ವೆಲ್. ಸೊ ನಾವು ಕುತ್ಕೊಂಡಾಗ ಟೋಕನ್ ಅಡ್ವಾನ್ಸ್ ಕೊಟ್ಟಾಗ ಏನ್ ಪ್ರೈಸ್ ಮಾತಾಡಿದ್ವಿ ಪರ್ ಸ್ಕ್ವೇರ್ ಫೀಟ್, ಅಗ್ರಿಮೆಂಟ್ ಬಂದಾಗ ಇಟ್ ಪ್ರೈಸ್ ಗಾಟ್ ವೇರಿ. ಸೊ ಪ್ರೈಸ್ ವೇರಿಯೇಷನ್ಸ್ ಆದಾಗ ನಮ್ಗೆ ತುಂಬಾನೇ ಆ ಟೈಮ್ ಅಲ್ಲಿ ಬೇಜಾರಾಯ್ತು. ಬಿಕಾಸ್ ಇದೇನಾಗ್ಬಿಡುತ್ತೆ, ಜಸ್ಟ್ ಬಜೆಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂಡ್ ದರ್ ವಿಲ್ ಬಿ ಅ ಟ್ರಸ್ಟ್ ಇಶ್ಯೂ. ನೀವು ಭತ್ತ ಲೈಕ್ ಇದೇ ತರನೇ ಫ್ಯೂಚರ್ ಅಲ್ಲಿ ಪ್ರೈಸಸ್ ಪ್ರತಿ ಹಂತಕ್ಕೂ ವೇರಿಯೇಷನ್ ಆದಾಗ ಲಾಟ್ ಆಫ್ ಬಜೆಟ್ ನಿಮ್ಮ ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಇರುತ್ತೆ ಅಂಡ್ ದರ್ ವಿಲ್ ಬಿ ನೋ ಟ್ರಸ್ಟ್. ಅಂಡ್ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ ನಮ್ಗೆ ಏನಾದ್ರೂ ಡಿಸೈನ್ ಫೇಸ್ ಅಲ್ಲಿ ಇದ್ದಾಗ ವಿ ಹ್ಯಾಡ್ ಅ ಲಾಟ್ ಆಫ್ ಕ್ವೈರೀಸ್. ನಮ್ಗೆ ಈ ತರ ಬೇಕಿತ್ತು, ಆ ತರ ಬೇಕಿತ್ತು. ಸೊ ಆ ತರ ನಾವು ಯಾವಾಗೂ ವಿಸಿಟ್ ಮಾಡಿದಾಗ ನಮ್ಗೆ ಇಂಜಿನಿಯರ್ ಅವರು ಅವೈಬಿಲಿಟಿನೇ ಸಿಗ್ತಿರ್ಲಿಲ್ಲ. ಈಚ್ ಟೈಮ್ ನಮ್ ಕ್ವೈರೀಸ್ ರಿಸಾಲ್ವ್ ಆಗ್ತಿರ್ಲಿಲ್ಲ. ಸೊ ಇಟ್ ಗಾಟ್ ಲೈಕ್ ಪೆಂಡಿಂಗ್ ಫೈನಲ್ ಡಿಸೈನ್ ಬರ್ಲಿಕ್ಕೆ ಟುಕ್ ಲಾಟ್ ಆಫ್ ಟೈಮ್ ಅನ್ಕೊಂಡ್ವಿ. ಸೊ ಇನ್ ಫ್ಯೂಚರ್ ಅಲ್ಲಿ ಸೊ ಒನ್ಸ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾಗ ಫಿಸಿಕಲಿ ನೀವು ನಮ್ದೇನೋ ಕ್ವೈರೀಸ್ ಇದೆ, ನಮ್ ಮಾಡಿಫಿಕೇಶನ್ ಹಿಂಗ್ ಮಾಡ್ಬೇಕು, ಅದಕ್ಕೆಲ್ಲ ಇಂಜಿನಿಯರ್ ಆನ್ ವಿಸಿಟ್ ಮಾಡ್ಲಿಲ್ಲ ಅಂದ್ರೆ ಸೈಟ್ ಅದು ತುಂಬಾ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ಬಿಕಾಸ್ ನಾನೊಂದು ಅವ್ರಿಗೆ ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳೋದು, ಅದ್ ಫೈನಲ್ ಔಟ್ಕಮ್ ಏನೋ ಬೇರೆ ತರ ಬಂದ್ಬಿಡೋದು. ದರ್ ವಿಲ್ ಬಿ ಅ ಲಾಟ್ ಆಫ್ ಮಿಸ್ಕಮ್ಯುನಿಕೇಶನ್. ಸೊ ಈ ಎರಡೂ ರೀಸನ್ ಇಂದ ಒಂದು ಪ್ರೈಸ್ ವೇರಿಯೇಷನ್ ಅಂಡ್ ಒಂದು ಅನ್ಅವೈಬಿಲಿಟಿ ಇರೋದ್ರಿಂದ ವಿ ಸ್ಟೆಪ್ ಬ್ಯಾಕ್. ಈ ಕಂಪನಿ ಮಾರ್ಕೆಟ್ ಅಲ್ಲಿ ಇಟ್ಸ್ ಹ್ಯಾವಿಂಗ್ ಅ ವೆರಿ ಗುಡ್ ನೇಮ್. ಬಟ್ ನಮಗೆ ಇದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ವಿ ಸ್ಟೆಪ್ಡ್ ಔಟ್. ಅದು ಬೇರೆ ಯಾವುದೇ ರೀತಿ ಏನು ರೀಸನ್ಸ್ ಇಲ್ಲ. ಅಂಡ್ ದೆನ್ ನಮ್ಗೆ ಒಂದು ಕ್ಲೋಸ್ ಫ್ರೆಂಡ್, ನಮ್ ಫ್ಯಾಮಿಲಿ ಫ್ರೆಂಡ್ ಮುಖಾಂತರ ನಮ್ಗೆ ನಮ್ ಇಂಜಿನಿಯರ್ ಡೀಟೇಲ್ಸ್ ಸಿಕ್ತು. ಸೊ ವಿ ಕನೆಕ್ಟೆಡ್ ವಿತ್ ಹಿಮ್. ವಿ ಹ್ಯಾಡ್ ಅ ಲಾಟ್ ಆಫ್ ಕಪಲ್ ಆಫ್ ಡಿಸ್ಕಷನ್ಸ್ ವಿತ್ ಹಿಮ್ ಆನ್ ಆಲ್ ದ ಥಿಂಗ್ಸ್ ನಮ್ಗೆ ಯಾವ ರೀತಿ ಬೇಕು ಅನ್ನೋದೆಲ್ಲ. ಅಂಡ್ ಸೊ ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ ಏನಲ್ಲ. ಅವ್ರ ಬಗ್ಗೆ ನಮಗೆ ಆಗಿರುವಂತದ್ದು ಅಥವಾ ನಮ್ಗೆ ಆಗ್ತಿರೋಂತ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಾ ಇರೋದು. ಅಂಡ್ ಈ ಇಂಜಿನಿಯರ್ ಟಚ್ ವುಡ್ ನಮ್ಗೆ ಇಲ್ಲಿವರೆಗೂ ಯಾವುದೇ ರೀತಿ ಏನು ಆಗಿಲ್ಲ. ಅಂಡ್ ಮೋರ್ ಓವರ್ ಇಸ್ ವೆರಿ ಟೆಕ್ನಿಕಲಿ ತುಂಬಾ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಗೆ ಏನಾದ್ರೂ ಒಂದು ಡೌಟ್ ಇದ್ದಾಗ. ಅಂಡ್ ಆಲ್ಸೋ ಸೈಟ್ ಹತ್ರನೂ ಬಂದ್ಬಿಟ್ಟು ನಮ್ಗೆ ಏನಾದ್ರೂ ಕ್ವೈರೀಸ್ ಇದೆ ಅಂದಾಗ ಹಿ ವಿಲ್ ಎಕ್ಸ್ಪ್ಲೈನ್ ಇನ್ ವೆರಿ ಡೀಟೇಲ್. ಅಂಡ್ ಬಿಕಾಸ್ ನಮ್ಗೆ ಕೆಲವೊಂದೆಲ್ಲ ಇನ್ಫಾರ್ಮೇಶನ್ ಅಷ್ಟೊಂದು ಗೊತ್ತಿರಲ್ಲ. ಸೊ ಅದನ್ನೆಲ್ಲ ಅವರು ಅಂದ್ರೆ ನಮ್ಗೆ ಬೇಗ ಅರ್ಥ ಆಗೋ ತರ ಇದು ಏನಕ್ಕೆ ಇಲ್ಲಿ ಈ ತರ ಮಾಡ್ತಾ ಇರೋದು ಅಥವಾ ಅಲ್ಲಿ ಏನಕ್ಕೆ ಬೇಡ ಅಂತ ಹೇಳೋದು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಅವ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಸೊ ಅದೊಂದು. ಅಂಡ್ ಇನ್ನೊಂದು ಮೇನ್ ಏನಂದ್ರೆ, ಯಾವಾಗೂ ನೀವೊಂದು ಕನ್ಸ್ಟ್ರಕ್ಷನ್ ಕಂಪನಿ ಆಗ್ಲಿ ಅಥವಾ ಇಂಜಿನಿಯರ್ ನ ಚೂಸ್ ಮಾಡಿದಾಗ ದ ಮೇನ್ ಥಿಂಗ್ ಇಸ್ ಲೈಕ್ there should be a transparency, very clear communication and also availability. Because availability ನಮಗೆ ಟೈಮ್ ಕೊಡೋದು ಇಟ್ಸ್ ಮ್ಯಾಟರ್ಸ್ ಅ ಲಾಟ್. ಯಾಕಂದ್ರೆ ನಾವು ಒಂದ್ಸಲ ಮನೆ ಕಟ್ಟೋದು, ಈಚ್ ಟೈಮ್ ನೀವು ಎಲ್ಲ ಮಾಡಿಫಿಕೇಶನ್ ಮಾಡ್ಕೊಂತಾನೆ ಇರಕ್ ಆಗಲ್ಲ. ಅಲ್ಲಿ ಇಲ್ಲಿ ಮಾಡುವಂತದ್ದು ಇರುತ್ತೆ. ಬಟ್ ಈಚ್ ಟೈಮ್ ನಿಮ್ಗೆ ಅವರು ಸೈಟ್ ವಿಸಿಟ್ ಬರ್ದೇ ಇರೋದು, ನಮ್ ಕ್ವೈರೀಸ್ ರಿಸಾಲ್ವ್ ಮಾಡದೇ ಇರೋದು. ಸೊ ಒಂದ್ಸಲ ಅಗ್ರಿಮೆಂಟ್ ಆದ್ಮೇಲೆ ಯು ಕೆನಾಟ್ ಚೇಂಜ್. ಸೊ ಅದಕ್ಕೇನೆ ದಟ್ ಇಸ್ ದ ರೀಸನ್ ನಾನು ಫಸ್ಟ್ ಹೇಳಿದಾಗೆ ದಿಸ್ ಇಸ್ ವೆರಿ ಕ್ರಿಟಿಕಲ್ ಸ್ಟೇಜ್. ಸೊ ನೀವು ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್, ತುಂಬಾ ವೈಸ್ಲಿ ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್ ಇನ್ ಚೂಸಿಂಗ್ ದಿ ಇಂಜಿನಿಯರ್ ಆರ್ ದ ಕನ್ಸ್ಟ್ರಕ್ಷನ್ ಕಂಪನಿ. ಸೊ ಡಿಸ್ಕ್ಲೇಮರ್ ಏನ್ ಹೇಳ್ಬೇಕು ಅಂದ್ರೆ, ಸೊ ಇದು ನಮ್ಗೆ ಆಗಿರೋಂತ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಿರೋದು. ಅಂಡ್ ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.